ಯಾವ ಹುಡುಗ ಜೀವನದಲ್ಲಿ ಫೇಲ್ಯೂರೇ ನೋಡಲ್ವೋ, ಬರೀ ಟಾಪರ್ ಆಗಿರ್ತಾನೋ ಆ ಹುಡುಗನಿಗಿಂತ ಜೀವನದಲ್ಲಿ ಅವಾಗ ಫೇಲ್ಯೂರ್ ಆಗಿ ಅವಾಗ ಮಾರ್ಕ್ಸ್ ಕಡಿಮೆ ಬಂದು ಈ ಥರ ಮೇಲ್ ಬರ್ತಲ್ಲ, ಈ ಹುಡುಗರು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಕಾರ್ತಿಕ್ ರಾಜಾರಾಮನ್ ಅನ್ನುವಂಥ ಒಬ್ಬ ಹುಡುಗ ಇದ್ದ. ಅವನು ಸ್ಕೂಲಲ್ಲಿ ಟಾಪರ್, ಕಾಲೇಜಲ್ಲಿ ಟಾಪರ್, IIT ಮದ್ರಾಸಲ್ಲಿ ಟಾಪರ್. ಸೀದಾ US ಗೆ ಹೋಗ್ತಾನೆ. US ಸ್ಟಾಕ್ ಎಕ್ಸ್ಚೇಂಜಲ್ಲಿ ದೊಡ್ಡ ಪದವಿ ತಗೊತಾನೆ. ಅಲ್ಲೂ ಕೂಡ ಒಳ್ಳೆಯ ಕೆಲಸ, ಸ್ಟಾಕಲ್ಲಿ ದುಡ್ಡು ಹಾಕ್ತಾನೆ, ತುಂಬ ದುಡ್ಡು ಮಾಡ್ತಾನೆ. ಅಮೆರಿಕಾದಲ್ಲಿರುವಂಥ ಎಲ್ಲ ಪೇಪರ್ಗಳಲ್ಲೂ ಕೂಡ ಯಂಗೆಸ್ಟ್ ಇಂಡಿಯನ್ ಮಿಲಿಯನೇರ್ ಅಂತ ದೊಡ್ಡ ಆರ್ಟಿಕಲ್ಗಳು ಬರೀತಾರೆ. ನಮ್ಮ ಇಂಡಿಯಾದಲ್ಲಿದ್ದಂಥ ಪೇರೆಂಟ್ಸು ಇಲ್ಲಿರುವಂಥ ಮಕ್ಕಳಿಗೆ ಹೇಳ್ತಿದ್ರು, ನೋಡೋ ಆ ಕಾರ್ತಿಕ್ ರಾಜಾರಾಮನ್ನ ನೋಡಿ ಕಲ್ತ್ಕೊಳ್ಳೋ ಅಂತ ಅವಾಗಿನ ಕಾಲದ ಮಕ್ಕಳಿಗೆ ಹೇಳ್ತಿದ್ರು. ಸೊ ಒಂದು ದಿವಸ US ಸ್ಟಾಕ್ ಎಕ್ಸ್ಚೇಂಜ್ 2008ರಲ್ಲಿ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆದಾಗ ಒಂದು ಇವರ ಕೆಲಸ ಹೋಗುತ್ತೆ, ಇನ್ನೊಂದು ಇವ್ರು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ರಲ್ಲ ಸ್ಟಾಕಲ್ಲಿ ದುಡ್ಡು ಅವೆಲ್ಲ ಬಿದ್ದೋಗುತ್ತೆ. ಸೊ ಇವ್ರು ಬೇಜಾರಲ್ಲಿ ಒಂದು ದಿವಸ ಮನೆಗೆ ಬರ್ತಾರೆ. ಮನೆಯಲ್ಲಿ ಹೆಂಡತಿ, ಮಕ್ಕಳು, ಅತ್ತೆ ಮಾವ ಎಲ್ಲರೂ ಇರ್ತಾರೆ. ಎಲ್ಲರನ್ನೂ ಕೂಡ ಗುಂಡಿತ್ತು ಶೂಟ್ ಮಾಡ್ತಾನೆ. ತನಗೂ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಸೊ ಒಬ್ಬ ಸಕ್ಸಸ್ಫುಲ್ ಪರ್ಸನ್, ಒಬ್ಬ ಮಿಲಿಯನೇರ್ ಜೀವನದಲ್ಲಿ ಅವನು ಸೋಲೇ ನೋಡಿರಲಿಲ್ಲ. ಬಂದಂಥ ಒಂದು ಸೋಲನ್ನು ಅವನ ಕೈಲಿ ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ. ಸೊ ಜೀವನದಲ್ಲಿ ಯಾವ ಹುಡುಗರು ಗೆದ್ದು ಮೇಲೆ ಹೋಗ್ತಾರಲ್ಲ, ಒಂದು ಸಲ ಕೆಳಗೆ ಬಿದ್ದರೆ ಜೀವನನೇ ಮುಗೀತು ಅನ್ಕೊತಾರೆ. ಜೀವನದಲ್ಲಿ ಅವಾಗ ಫೇಲ್ಯೂರ್ ಆಗಿ ಅವಾಗ ಮಾರ್ಕ್ಸ್ ಕಡಿಮೆ ಬಂದು ಅವಾಗ ಸ್ಪೋರ್ಟ್ಸಲ್ಲಿ ಸೋತಿ ಈ ಥರ ಮೇಲ್ ಬರ್ತಲ್ಲ, ಈ ಹುಡುಗರು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಸೊ ನೀವೇನಾದ್ರೂ ಜೀವನದಲ್ಲಿ ಸೋತಾಗ, ಎಲ್ಲೋ ಒಂದು ಕಡೆ ಹಾರ್ಟ್ ಬ್ರೇಕ್ ಆದಾಗ ನೆನ್ಪಿಟ್ಕೊಳ್ಳಿ, ಆ ಒಂದು ಕಷ್ಟಗಳೇನಿರುತ್ತೆ ಅದು ನಿಮ್ಮನ್ನು ಗಟ್ಟಿ ಮಾಡ್ತಿದೆ. ಇನ್ನೂ